ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಗಣಪತಿಗೆ ಇಷ್ಟವಾಗಿರುವಂಥ ಪಂಚಕಜ್ಜಾಯನ್ನು ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾನು ತುಂಬಾ ಈಸಿಯಾಗಿ ಮಾಡಿದ್ದೆ ಸ್ನೇಹಿತರೆ. ಸೊ ನಾನು ಮೊದಲನೇದಾಗಿ ಏನು ಮಾಡಿದ್ದೀನಿ ಅಂದರೆ ಕಡಲೆಬೇಳೆನ ಹುರ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ತುಂಬ ಕಡಲೆ ಕಾಳನ್ನು ತೊಗೊಂಡು ಹುರ್ಕೊಂಡು ಪಾಕ ಹಾಕಿ ಕೂಡ ಮಾಡ್ತಾರೆ. ತುಂಬ ಕಷ್ಟವಾಗಿರುತ್ತೆ ಪಾಕ, ಸ್ವಲ್ಪ ತಪ್ಪಿದರೂ ಕೂಡ ಪಂಚಕಜ್ಜಾಯ ಕೆಟ್ಟುಬಿಡುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಆ ರೀತಿ ಏನೂ ಆಗಲ್ಲ, ತುಂಬಾ ಈಸಿಯಾದಂಥ ರೆಸಿಪಿ ಇದು. ಈಗ ನೋಡಿ, ಈ ರೀತಿ ಕೆಂಪಾಗೋಷ್ಟು ಹುರ್ಕೊಂಡಿದ್ದೀನಿ ಇದನ್ನು ನಾನು. ಆನಂತರ ಇದನ್ನು ತಣ್ಣದ ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಹುರಿದಿಟ್ಟಿರೋವಂಥ ಎಳ್ಳನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ತರಿಯಾಗಿ, ಸ್ವಲ್ಪ ಮಟ್ಟಿಗಷ್ಟೇ ಇದು ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಇದರಲ್ಲಿ ತೆಂಗಿನಕಾಯಿ ತುರಿ ಇರುತ್ತಲ್ವ, ಅದನ್ನು ಹಸಿ ತೆಂಗಿನಕಾಯಿ ತುರಿಯನ್ನು ಹುರ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ತೆಂಗಿನಕಾಯಿ ಹಸಿದು ಹಾಕಿಬಿಟ್ರೆ ಬೇಗ ಕೆಟ್ಟುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಹುರಿಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗ ತರಿಯಾಗಿ ಸ್ವಲ್ಪ ತರಿಯಾಗಿ ಇದು ರುಬ್ಕೊಂಡಿದ್ದೀನಲ್ವ, ಅದಕ್ಕೆ ನಾನೀಗ ಹುರಿದಿಟ್ಕೊಂಡಿರೋವಂಥ ಈ ಒಂದು ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಫುಲ್ ಹಾಕ್ತಾಯಿಲ್ಲ, ಸ್ವಲ್ಪ ದೊಡ್ಡ ಅದರಲ್ಲಿ ದೊಡ್ಡ ಇರುತ್ತಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಏಲಕ್ಕಿ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು, ಇದು ಆಪ್ಷನಲ್ ಆಗಿರುತ್ತೆ. ಪಂಚಕಜ್ಜಾಯಕ್ಕೆ ಹಾಕಲೇಬೇಕು ಅಂತೇನು ಇರೋದಿಲ್ಲ. ನೋಡಿ, ಈ ರೀತಿಯಾಗಿ ಮಿಶ್ರಣ ರೆಡಿಯಾಗಿದೆ. ಈಗ ಪಂಚಕಜ್ಜಾಯಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಈಗ ಇದನ್ನು ನಾನು ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಂಚಕಜ್ಜಾಯ. ನೀವು ಒಮ್ಮೆ ಟ್ರೈ ಮಾಡಿ. ಈಗ ಈ ರೀತಿ ರೆಡಿಯಾಗಿರೋಂಥ ಇದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಅಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಂಡೆ, ಅದ್ರ ಜೊತೆಗೆ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲವನ್ನು ನಿಮಗೆ ತುಂಬ ಸ್ವೀಟ್ ಬೇಕಂದರೆ ಸ್ವೀಟ್ ಹಾಕ್ಕೋಬೋದು, ಇಲ್ಲ ನಾರ್ಮಲ್ ಅಂತಂದರೆ ಒಂದು ಬೌಲಷ್ಟು ಸಾಕಾಗುತ್ತೆ ಸ್ನೇಹಿತರೆ. ನಾನಿಲ್ಲಿ ತೆಳು ಬೆಲ್ಲವನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಬೆಲ್ಲದ ಪಂಚಕಜ್ಜಾಯನೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಇದು ರೆಡಿ ಆಗಿದೆ. ಈಗ ಇದಕ್ಕೆ ಕೊನೆಯದಾಗಿ ನಾನು ಇದಕ್ಕೆ ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈಗ ನಮ್ಮ ಪಂಚಕಜ್ಜಾಯ ಅನ್ನೋದು ರೆಡಿ ಆಗಿದೆ ಸ್ನೇಹಿತರೆ. ಇದನ್ನು ನೀವು ನೈವೇದ್ಯಕ್ಕೆ ಇಡಬಹುದು. ಈಗ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟೇಸ್ಟ್ ಮಾಡಿ. ನೀವು ಒಮ್ಮೆ ಈ ಪಂಚಕಜ್ಜಾಯವನ್ನು ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.